ಸೋಷಿಯಲ್ ವೆಲ್ಫೇರ್ಗೂ ದುಡ್ಡು ಕಡಿಮೆ ಇಕ್ಕಿದ್ದಾರೆ, ಅಗ್ರಿಕಲ್ಚರ್ಗೂ ದುಡ್ಡು ಕಡಿಮೆ ಮಾಡಿಬಿಟ್ಟು ಇವರೇನು ನಾವು ಲಾಸ್ ಬಜೆಟ್ ಅನೌನ್ಸ್ ಮಾಡಲಿಲ್ಲ, ನಾವು ಕಡಿಮೆ ಮಾಡಿದ್ದೀರಿ ಲಾಸ್ನ ಅಂತ ಒಂದು ಓಲ್ಡ್ ಬಿಡ್ತಾ ಇದ್ದಾರೆ. ಅದರಲ್ಲಿ SC ST ಹುಡುಗರು ಸ್ಕಾಲರ್ಶಿಪ್ಗೂ ಕೈ ಹಾಕ್ಬಿಟ್ಟಿದ್ದಾರೆ, ಕಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಸ್ಕಾಲರ್ಶಿಪ್ಪು ಅದರಲ್ಲೂ 106 ಕೋಟಿ ಕಟ್ ಮಾಡಿದ್ದಾರೆ, ಮತ್ತು ಮೈನಾರಿಟೀಸ್ ಕೂಡ ಕಟ್ ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್ ಯೂನಿಯನ್ ಬಜೆಟ್ಗೆ? ಇವತ್ತು ಮತ್ತು ಅವ್ರ ಮನೆಯಿಂದ ದುಡ್ಡು ತೊಗೊಂಬಂದು ಮಾಡೋದಿಲ್ಲ, ಅದಕ್ಕೆಲ್ಲ ನಾವೇ ತೆರಿಗೆ ಕೊಡೋದು, ನಾವೇ ತೆರಿಗೆ ಮುಖಾಂತರ ಏನು ಬಜೆಟನ್ನು ಮಂಡಿಸ್ತಾರೆ ಅಷ್ಟೂ ದುಡ್ಡನ್ನು ಕೂಡ ನಾವೇ ತೆರಿಗೆದಾರರು ಬೇರೆ ಬೇರೆ ರೀತಿ ತೆರಿಗೆಯಲ್ಲಿ ನಾವು ದುಡ್ಡು ಕೊಡ್ತೀವಿ. ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಈ ಮೂರಕ್ಕೂ ಕೂಡ ಹೆಚ್ಚು ಸೃಷ್ಟಿ ಮಾಡುವಂಥ ಮತ್ತು ಅದನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಗಳನ್ನು ತರತಕ್ಕಂಥದ್ದು, ಈ ಥರದ್ದನ್ನು ಮಾಡಬೇಕಾಗಿರೋದು ಸರ್ಕಾರದ ಆದ್ಯತೆಗಳು. ಅದರ ದುರಂತ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರಗಳಿಗೆ ಇವೆಲ್ಲವೂ ಬಿಟ್ಟು ಇವತ್ತು ಸರ್ಕಾರಗಳು ಒಂದು ರೀತಿ ಕಾರ್ಪೊರೇಟ್ ಕಂಪ್ನಿಗಳ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕಾರ್ಪೊರೇಟ್ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡುವಂಥದ್ದು, ಕಾರ್ಪೊರೇಟ್ ಕಂಪ್ನಿಗಳಿಗೆ ಎಕ್ಸೆಂಪ್ಷನ್ ಕೊಡುವಂಥದ್ದು, ಕಾರ್ಪೊರೇಟ್ ಅಂಥದ್ದು, ಮತ್ತು ಬ್ಯಾಂಕ್ ಲೋನ್ಗಳನ್ನು ತಗೊಂಡು ವೇವ್ ಆಫ್ ಮಾಡಿರ್ತಕ್ಕಂಥದ್ದು, ಮತ್ತು ಲೋನ್ಗಳು ತಗೊಂಡು ಕಟ್ಟಕ್ಕಾಗದೆ ಓಡೋಗಿರೋಂಥವ್ರದ್ದು. ಸೊ ಇವರ ಬೆನ್ನಿಗೆ ಇವತ್ತು ಸರ್ಕಾರಗಳು ನಿಂತ್ಕೋತಾ ಇದ್ದಾವೆ ಹೊರತು ಸಾಮಾನ್ಯ ನಮ್ಮಂಥ ನಿಮ್ಮಂಥ ಮತ್ತು ಹಳ್ಳಿಗಳಲ್ಲಿ ಬದುಕ್ತಕ್ಕಂಥ ಸಾಮಾನ್ಯ ಜನರ ಪರವಾಗಿಲ್ಲ. ಸೊ ಇಂಥವ್ರನ್ನ ನಾವು ಜನರ ಪರವಾದಂಥ ಬಜೆಟನ್ನು ಹೇಗೆ ಮಂಡಿಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಇವ್ರ ಆದ್ಯತೆಗಳು ನೋಡಿ, ಇವ್ರ ಆದ್ಯತೆಗಳು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳು, ಮತ್ತು ಇವ್ರ ಆದ್ಯತೆಗಳು ಇವತ್ತು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಭಾವನಾತ್ಮಕ ವಿಷಯಗಳು. ಉದಾಹರಣೆಗೆ ಕುಂಭಮೇಳ 106 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಭಾರತ ದೇಶದಂಥ ಪ್ರಜಾಪ್ರಭುತ್ವ ಮತ್ತು ಭಾಳ ಮುಖ್ಯವಾಗಿ ಜಾತ್ಯತೀತ ದೇಶದಲ್ಲಿ ಧರ್ಮ ಅನ್ನುವಂಥದ್ದು ರಾಜಕೀಯ ಆಡಳಿತದೊಳಗೆ ಬರಬಾರ್ದು. ಆದರೆ ಇವತ್ತು ಅದೆಲ್ಲವನ್ನು ಮಿಕ್ಸ್ ಮಾಡಿ ಜನರನ್ನು ಒಂದು ರೀತಿ ಎಮೋಷ್ನಲ್ ಫೂಲ್ಸ್ ಮಾಡಿ ಅವ್ರಿಗೆ ಗೊತ್ತಾಗ್ದಂಗೆ ಅವ್ರನ್ನ ಮುಗಿಸುವಂಥ ಕೆಲಸ ಆಗ್ತದೆ. ಹಾಗಾಗಿ ಸಹಜವಾಗಿಯೇ ಈ ಸರ್ಕಾರಗಳು ಜನರನ್ನು ಕಡೆಗಣಿಸ್ತಕ್ಕಂಥದ್ದನ್ನು ಬಜೆಟ್ ಮುಖಾಂತರ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಆದರೆ ಅದು ಜನರಿಗೆ ಅರ್ಥ ಆಗ್ತಾಯಿಲ್ಲ. ಬಜೆಟ್ ಅನ್ನೋದು ಸರ್ಕಾರದ ಆದ್ಯತೆಯನ್ನು ತೋರಿಸುತ್ತೆ. ಸೊ ಸರ್ಕಾರದ ಆದ್ಯತೆ ಅಂತ ನೋಡಿದಾಗ ಇವತ್ತು ನೀವು ಹೇಳಿದಾಗೆ ಸರ್ಕಾರಗಳಿಗೆ ಜನರ ಆದ್ಯತೆ ಆಗಿಲ್ಲ. ಇವತ್ತು ಅವ್ರಿಗೆ ಆದ್ಯತೆ ಏನಪ್ಪ ಆಗಿದೆ ಅಂದರೆ, ಅವರ ಚುನಾವಣೆಗಳಲ್ಲಿ ಯಾರು ಅವ್ರಿಗೆ ದುಡ್ಡು ಕೊಡ್ತಾರೆ, ಚುನಾವಣೆಗಳಲ್ಲಿ ಅವ್ರಿಗೆ ಯಾರು ಸಾವಿರಾರು ಕೋಟಿ ರೂಪಾಯಿ ದೇಣಿಗೆಗಳನ್ನು ಕೊಡ್ತಾರೆ, ಚುನಾವಣೆ ಟೈಮಲ್ಲಿ ಅವ್ರು ಗೆಲ್ಲಲಿಕ್ಕೆ ಯಾರು ಸಹಾಯ ಮಾಡ್ತಾರೆ, ಆ ಕಂಪ್ನಿಗಳನ್ನು ರಕ್ಷಣೆ ಮಾಡೋದು, ವ್ಯಕ್ತಿಗಳನ್ನು ರಕ್ಷಣೆ ಮಾಡೋದು ಇವರ ಆದ್ಯತೆ ಆಗಿದೆ ಹೊರತು ಜನರ ಆದ್ಯತೆ ಅಂತೂ ಆಗಿಲ್ಲ. ಜೈ ಭೀಮ್.